ಇವತ್ತಿಗೆ 95 ವರ್ಷಗಳಾದರೂ ಕೂಡ ಈ ವೇಣಿನ ಇನ್ನೂರು ನೆಲದ ಮೇಲೆ ಇಟ್ಟಿಲ್ಲ. ಒಬ್ಬರಾದ ನಂತರ ಒಬ್ರು ಅಲ್ಲಿ ಚೇಂಜ್ ಮಾಡ್ಕೊತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಮಹಾಪ್ರಸಾದ ಇದು. ಈಗಿನ ಪಾಕಿಸ್ತಾನ, ನೇಪಾಳ, ಭೂತಾನ ಸೇರಿದಂತೆ ಅಖಂಡ ಭಾರತ ಪ್ರವಾಸವನ್ನು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಕೈಗೊಳ್ತಾರೆ. ಹರ ಹರ ಮಹಾದೇವ ಎಲ್ಲರಿಗೂ. ಇವತ್ತು ನಾನು ನಿಮ್ಗೆ ಕರ್ನಾಟಕದ ಸುಪ್ರಸಿದ್ಧ ಮಠ ಆಗಿರುವಂಥ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ನಿಮ್ಗೆ ಕರ್ಕೊಂಡ್ಬಂದಿನಿ ಇವತ್ತು. ಹಂಗಂದ್ರೆ ಬರ್ರಿ ಶ್ರೀ ಸಿದ್ಧಾರೂಢ ಮಠದ ವಿಶೇಷತೆ ಏನಿತ್ತು ಈ ವಿಡಿಯೋ ಒಳಗೆ ಸಂಪೂರ್ಣವಾಗಿ ನೋಡ್ಕೊಂಬರೋನು. ಈ ಹುಬ್ಬಳ್ಳಿ ಒಳಗೆ ಸತತವಾಗಿ ಒಂದು ವಾರದಿಂದ ಮಳೆ ಆಗೋದ್ರಿಂದ ಸೊ ಇಲ್ಲಿ ಸ್ವಲ್ಪ ಪ್ರವಾಸಿಗರಾಗಲಿ ಭಕ್ತರಾಗಲಿ ಸ್ವಲ್ಪ ಕಡಿಮೆ ಬಂದಾರ. ಈಗ ಬರೀ ಒಳಗೆ ನೋಡ್ಕೊಂಬರೋನು ಯಾವ ಥರ ಇತ್ತು ಅನ್ನೋದು ಮಂದಿರ. ಇಲ್ಲಿ ನಾವು ಪ್ರಮುಖವಾಗಿ 3 ದೇವಾಲಯಗಳನ್ನ ನೋಡ್ತೀವಿ. ಇಲ್ಲಿ ಮೊದಲನೇದಾಗಿ ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಸಮಾಧಿ ಮಂದಿರ, ಎರಡನೇದು ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಶಿಷ್ಯ ಆಗಿರುವಂಥ ಶ್ರೀ ಗುರುನಾಥ ಸ್ವಾಮಿಯವರ ಸಮಾಧಿ ಮಂದಿರ, ಮೂರನೇದು ಶ್ರೀ ಕೈಲಾಸ ಮಂಟಪ ಅಂತ. ಮೊದಲಿಗೆ ನಾವು ಕೈಲಾಸ ಮಂಟಪವನ್ನು ನೋಡ್ಕೊಂಬರೋಣ ಬರ್ರಿ. ದ್ರೇನ 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 ತನ ದರೆ 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 ನಾ ತನ ತೊಂದ ತದರೆ ತದರೆ ದಾನಿ ದಾರೆ ದಾನಿ ತದಾರೆ ದಾನಿಯೋ ದಾನಿ ತೋಂ 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 ತನ ನನ. ಶ್ರೀ ಸಿದ್ಧಾರೂಢರ ಗದ್ದುಗೆಯನ್ನು ಸಂಪೂರ್ಣವಾಗಿ ಕನ್ನಡಿ ಮತ್ತು ಗಾಜುಗಳಿಂದ ಅಲಂಕಾರ ಮಾಡಿರ್ತಾರೆ. ಮೊದಲಿಗೆ ನಾವು ಸಿದ್ಧಾರೂಢ ಸ್ವಾಮಿಯವರ ಜನನ ಮತ್ತು ಅವರ ಜೀವನದ ಬಗ್ಗೆ ತಿಳ್ಕೊಂಬರೋಣ ಬರ್ರಿ. ಇಲ್ಲಿ ಸ್ವಲ್ಪ ಮಳೆ ಭಾಳ ಇರೋದ್ರಿಂದ ನಿಮ್ಗೆ ಸೌಂಡ್ ಕೇಳೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಸಿದ್ಧಾರೂಢ ಸ್ವಾಮಿಗಳು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ್ ಎನ್ನುವ ಗ್ರಾಮದಲ್ಲಿ 1836 ಮಾರ್ಚ್ 26 ರಾಮನವಮಿ ದಿನದಂದು ಜನನ ಪಡಿತಾರೆ. ತದನಂತರ ಗುರುಗಳ ಹುಡುಕಾಟದಲ್ಲಿ ತನ್ನ 7ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗ್ತಾರೆ. ಅವರು ಹಲವು ವರ್ಷದ ಹುಡುಕಾಟದ ನಂತರ ಗಜದಂಡ ಸ್ವಾಮಿಯವರನ್ನು ತನ್ನ ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ. ನಂತರ 12 ವರ್ಷಗಳ ಕಾಲ ಅವರ ಸೇವೆಯನ್ನು ಮಾಡಿ ಅವರ ಆಜ್ಞೆಯ ಮೇರೆಗೆ ಅಖಂಡ ಭಾರತ ಅಂದ್ರೆ ಈಗಿನ ಪಾಕಿಸ್ತಾನ, ನೇಪಾಳ, ಭೂತಾನ ಸೇರಿದಂತೆ ಅಖಂಡ ಭಾರತ ಪ್ರವಾಸವನ್ನು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಕೈಗೊಳ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಯಾವ್ಯಾವ ಜಾಗಕ್ಕೆ ಹೋಗಿದಾರಂತ ಪೂರ್ತಿ ಮ್ಯಾಪ್ ಹಾಕಿದ್ದಾರೆ ಇಲ್ಲಿ. ಅಲ್ಲಿ ನೋಡ್ತಿರು ಈಗಿನ ಪಾಕಿಸ್ತಾನ, ನೇಪಾಳ, ಭೂತಾನ ಎಲ್ಲ ಸೇರಿ ಅಖಂಡ ಭಾರತದ ಪಾದಯಾತ್ರೆಯನ್ನು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಮಾಡಿರ್ತಾರೆ. ಅಖಂಡ ಭಾರತದ ಪರಿಭ್ರಮಣೆ ಮಾಡಿದ ನಂತರ ತನ್ನ 44ನೇ ವಯಸ್ಸಿನಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಈ ಹುಬ್ಬಳ್ಳಿಯಲ್ಲಿ ಬಂದು ನೆಲೆಸ್ತಾರೆ. ಇದಾದ ನಂತರ ಕೈಲಾಸ ಮಂಟಪದ ಪಕ್ಕದಲ್ಲಿರುವ ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಸಮಾಧಿ ಐತಿ, ಅದನ್ನು ನೋಡ್ಕೊಂಡ್ಬರ್ರಿ. ಇವತ್ತಿಗೆ 95 ವರ್ಷಗಳಾದರೂ ಕೂಡ ಈ ವೇಣಿನ ಇನ್ನೂರು ನೆಲದ ಮೇಲೆ ಇಟ್ಟಿಲ್ಲ. ಒಬ್ಬರಾದ ನಂತರ ಒಬ್ರು ಅಲ್ಲಿ ಚೇಂಜ್ ಮಾಡ್ಕೊತಾರ.
ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲದ ಕಾರಣಕ್ಕಾಗಿ ಒಳಗೆ ವಿಡಿಯೋ ಮಾಡಕ್ಕೆ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ಒಳಗಿನ ವಿಡಿಯೋ ತೋರ್ಸೋಕ್ಕಾಗಿಲ್ಲ ನಿಮಗೆ. ಮತ್ತು ಇವರ ಸಮಾಧಿಯ ಪಕ್ಕನ ಇವರ ಶಿಷ್ಯ ಆಗಿರುವಂಥ ಶ್ರೀ ಗುರುನಾಥಾರೂಢ ಸ್ವಾಮಿಯವರ ಸಮಾಧಿ ಕೂಡ ಇವ್ರ ಪಕ್ಕನ ಐತಿ. ಅದನ್ನು ತೋರಿಸ್ತಾರೆ ನಿಮ್ಗೆ. ಬಟ್ ಒಳಗೆ ಕ್ಯಾಮ್ರಾ ಅಲಾವಿಲ್ಲ, ಹೊರಗಿಂದಷ್ಟು ತೋರಿಸಿ ನಿಮ್ಗೆ. ಮತ್ತು ಈ ಮಠದೊಳಗೆ ಕೂಡ ವರ್ಷದ 365 ದಿನವೂ ಕೂಡ ಮಹಾಪ್ರಸಾದ ವ್ಯವಸ್ಥೆ ಇರೋದು. ಮತ್ತು ನೀವಿಲ್ಲಿ ನೋಡ್ತಿರ್ಬೋದು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಅನ್ನಪ್ರಸಾದವನ್ನು ತರುವಂಥ ದೃಶ್ಯ ಇದು. ಇಲ್ಲಿ ನೀವು ನೋಡ್ತಿರ್ಬೋದು ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಮಹಾಪ್ರಸಾದ ಇದು. ಮತ್ತು ಈ ಸಿದ್ಧಾರೂಢ ಸ್ವಾಮಿಗಳ ಜಾತ್ರೆ ಪ್ರತಿ ವರ್ಷ ಶಿವರಾತ್ರಿನೂ ನಡೀತದೆ. ಅಕಸ್ಮಾತ್ ನೀವೇನ್ರಿ ಫ್ಯಾಮಿಲಿಯಾಗಿ ಬರೋರಿದ್ರೆ ಇಲ್ಲಿ ನಿಮ್ಗೆ ಉಳ್ಕೊಳಕ್ಕೆ ಯಾತ್ರಿ ನಿವಾಸ ಕೂಡ ಮಾಡಿಟ್ಟಾರೆ ಇಲ್ಲಿ.